ನಮಸ್ಕಾರ ವೀಕ್ಷಕರೇ, ತಮ್ಮೆಲ್ಲರಿಗೂ S16 ನ್ಯೂಸ್ಗೆ ಸ್ವಾಗತ. ನಾನು ಅಶೋಕ್ ಜೋತಾವರ್. ಭಾರತದಲ್ಲಿ ಏನು ನಡೀತಾ ಇದೆ, ಭಾರತದಲ್ಲಿ ಒಂದು ಏನಂತೀರಿ ನೀವು ವೈವಿಧ್ಯಮಾನವಾದಂತಹ ಕಥೆಗಳು ಏನು ನಡೀತಾ ಇವೆ, ಪ್ರತಿಯೊಂದನ್ನು ನಾವು ನಿಮ್ಮ ಮುಂದೆ ಬಿಚ್ಚಿಡಬೇಕು ಅಂತ ಇವತ್ತು ಭಾರತ ಅನ್ನುವಂತಹ ಸೆಗ್ಮೆಂಟನ್ನು ತಗೊಂಡು ಬರ್ತಾ ಇದ್ದೀವಿ. ನಿಜಕ್ಕೂ ಭಾರತದಲ್ಲಿ ನಡೀತಿರ್ತಕ್ಕಂತಹ ಘಟನೆಗಳು ಕರೆಕ್ಟ್ ಆಗಿವೆಯಾ, ಇದು ಯಾರಿಗೆ ಲಾಭ ತರುತ್ತೆ, ಯಾರಿಗೆ ಹಾನಿ ತರುತ್ತೆ, ಪ್ರತಿಯೊಂದು ಕೂಡ ಎಳೆಯಾಗಿ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತೀವಿ ಇವತ್ತಿನ ಒಂದು ಭಾರತದ ಸೆಗ್ಮೆಂಟ್ನಲ್ಲಿ. ಪ್ರಪ್ರಥಮವಾಗಿ ಭಾರತದಲ್ಲಿ ಏನು ನಡೀತಾ ಇದೆ ಅದಕ್ಕೊಂದು ಚೌಕಟ್ಟನ್ನು ಹಾಕೊಂಡಿದ್ದೀವಿ. ಚೌಕಟ್ಟು ಬಿಟ್ಟು ಬೇರೆ ಕಡೆ ಹೋಗ್ಬಾರ್ದು ಮಾತುಗಳು. ಸೊ ಅದಕ್ಕಾಗಿ ಚೌಕಟ್ಟು ಏನು ನೋಡ್ಕೊಂಡು ಬರೋಣ ಬನ್ನಿ. ಮೋದಿಗೆ ಬಂದ ಗೇಟ್ ಪಾಸ್, ಮೋದಿ ಸಮಯ ದಿ ಎಂಡ್. ಯುವಕರನ್ನು ಎದುರು ಹಾಕಿಕೊಂಡು ಸರ್ಕಾರ ರಚನೆ ಸಾಧ್ಯವೋ? ಯುವಕರ ಕಪಿಮುಷ್ಟಿಯಲ್ಲಿ ಮೋದಿಯ ಸಾಮ್ರಾಜ್ಯ ಪತನಕ್ಕೆ ಯಾರು ಕಾರಣ? ಯೂತ್ ಪವರ್ ಮರೆತರೆ ಏನಾಗುತ್ತೆ? ಬಿಜೆಪಿ ಬಿಟ್ಟು ಮತ್ತೆ ಎಲ್ಲರೂ ಕಾಂಗ್ರೆಸ್ ಸೇರ್ಪಡೆ. ನೋಡಿದ್ರಲ್ಲ ವೀಕ್ಷಕರೇ, ಇವತ್ತಿನ ಒಂದು ಭಾರತ ಸೆಗ್ಮೆಂಟ್ನಲ್ಲಿ ಯಾವ ರೀತಿಯಾದಂತಹ ಒಂದು ಚೌಕಟ್ಟನ್ನು ಹಾಕೊಂಡಿದ್ದೀವಿ ಎಂದು. ನಾವು ಮೊದಲಾಗಿ ಮಾತಾಡೋದೇನಪ್ಪ ಅಂತಂದರೆ ಕಾಕ್ರೋಚ್ ಜನತಾ ಪಾರ್ಟಿ, ಜಿರ್ಲೆ ಪಾರ್ಟಿ ಕನ್ನಡದಲ್ಲಿ. ಈ ಪಾರ್ಟಿಯವ್ರು ಏನು ಮಾಡ್ತಿದ್ರು, ಕಳೆದ ಒಂದು ತಿಂಗಳಿಂದ ಅವರು ಜಂತರ್ ಮಂತರ್ನಲ್ಲಿ ಪ್ರೊಟೆಸ್ಟನ್ನು ಜೋರಾಗಿ ಅತಿ ತೀವ್ರವಾಗಿ ನಡೆಸ್ತಾ ಇದ್ರು. ಸೋನಮ್ ವಾಂಗ್ಚುಕ್ ಅನ್ನೋರು ಉಪವಾಸಕ್ಕೆ ಕುಳಿತರು. ಅವರು ಒಬ್ಬ ಎಜುಕೇಷನಿಸ್ಟ್, ಅವರೊಬ್ಬರು ಸೈಂಟಿಸ್ಟ್, ಎನ್ವಿರಾನ್ಮೆಂಟಲಿಸ್ಟ್. ಅವರನ್ನು ಡಿಟೈನ್ ಮಾಡಿದ್ರು, ಅವನ್ನ ಎಬ್ಸ್ಕೊಂಡು ಹೋಗ್ಬಿಟ್ರು. ಹೈಕೋರ್ಟ್ ಆದೇಶ ನೀಡೈತೆ ಅಂತ ಹೇಳಿ ಅವ್ರನ್ನ ಎಬ್ಸ್ಕೊಂಡು ಹೋಗ್ಬಿಟ್ರು, ಹಾಸ್ಪಿಟಲ್ಗೆ ಸೇರಿಸವ್ರೆ. ಆ ಮನುಷ್ಯ ಹಾಸ್ಪಿಟಲ್ನಲ್ಲಿದ್ದರೂ ಕೂಡ ತನ್ನ ಉಪವಾಸ ಸತ್ಯಾಗ್ರಹ ಬಿಡ್ತಾ ಇಲ್ಲ, ಉಪವಾಸವನ್ನು ಮಾಡ್ತಾ ಇದ್ದಾನೆ. ಯೂಸ್ ಏನಾಯಿತು, ಹೆಂಗಪ್ಪ ಅಂತಂದರೆ ದೆಹಲಿ ಕಮಿಷನರನ್ನು ರಾತ್ರೋರಾತ್ರಿ ಚೇಂಜ್ ಮಾಡಿದ್ರು. ಕಮಿಷನರ್ ಸಾಹೇಬರು ಚೇಂಜ್ ಆದ ತಕ್ಷಣ ಅವ್ರೇನು ಅನ್ಕೊಂಡವ್ರೆ, ಹಳೇ ಕಾಲದ ಇನ್ನೂ ಪ್ರೊಟೆಸ್ಟ್ಗಳು ನಡೀತಾ ಇವೆ, ಇಲ್ಲಿ ಏನೂ ಆಗಲ್ಲ ಸರ್, ಜಂಜಿಗಳು ಸರ್, ಯೂತ್ಸ್. ಈ ಯೂತ್ಗಳು ಏನು ಮಾಡಿದ್ರು, ಮೊಬೈಲ್ಗಳಲ್ಲೆಲ್ಲ ಶೂಟ್ ಮಾಡ್ಕೊಂಡು ಎಲ್ಲೆಲ್ಲಿ ನೆಟ್ವರ್ಕ್ ಬರುತ್ತೋ ಅಲ್ಲೆಲ್ಲ ಜಾಮರ್ ಹಾಕ್ಬಿಟ್ರೆ ಇಲ್ಲಿ ಏನೂ ಪಬ್ಲಿಷೇ ಆಗಲ್ಲ, ಬೆಕ್ಕು ಕಣ್ಣು ಮುಚ್ಕೊಂಡು ಹಾಲು ಕುಡಿದು ಬಿಟ್ಟರೆ ಜಗತ್ತಿಗೇನೂ ಗುರ್ತಾಗಲ್ಲ ಅನ್ನೋ ರೀತಿಯಲ್ಲಿ ಅದೇನಂತೀರ ನೀವು, ವೈಟ್ ಕರ್ಟನ್ಸ್ಗಳು, ಆಮೇಲೆ ಒತ್ಕೊಳ್ಳೋಕ್ಕೆ ಬೆಡ್ಶೀಟ್ಗಳನ್ನು ತಗೊಂಡು ಬಂದು ಅವ್ರನ್ನ ಎಬ್ಸ್ಕೊಂಡು ಹೋಗ್ಬಿಟ್ರು ಸೋನಮ್ ವಾಂಗ್ಚುಕ್ ಅವ್ರನ್ನ. ಓಕೆ, ಹೋದ್ರು. ಆದರೂ ಕೂಡ ನಿಂತಿತಾ ಈ ಒಂದು ಪ್ರೊಟೆಸ್ಟ್? ನಿಂತಿತಾ? ಇಲ್ಲ, ನಿಲ್ಲಿಲ್ಲ. 20ನೇ ತಾರೀಕು ಚಲೋ ಪಾರ್ಲಿಮೆಂಟ್ ಅಂತ ಹೇಳಿ ಒಂದು ಇದನ್ನು ಮಾಡಿದ್ರು, ಆಯೋಜನೆ ಮಾಡಿದ್ರು ಪ್ರೋಗ್ರಾಮನ್ನು. ಅವರು ಕಳೆದ ಒಂದು 20 ದಿವಸಗಳಿಂದ ಹೇಳ್ಕೊಂತ ಬಂದಿದ್ದಾರೆ, ಇಲ್ಲಪ್ಪ ನಾವು ಪಾರ್ಲಿಮೆಂಟ್ಗೆ ಹೋಗ್ತೀವಿ ಅಂತ ಹೇಳಿ. ಅವಾಗೇನು ಮನೆ ಕಂಡಿದ್ರ ಮೋದಿ ಸಾಹೇಬ್ರೆ? ಓಪನ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದೀನಿ ನಿಮಗೆ, ಅವಾಗೇನು ಮನೆ ಕಂಡಿದ್ರಾ? ಹೇಳ್ಬೇಕಲ್ವಾ? ಬಂದು ಅವ್ರ ಜೊತೆ ಕುಳಿತು ಮಾತಾಡಿ. ಅವ್ರು ಯಾವ ಪಾಕಿಸ್ತಾನದ ಯುವಕರ? ಅವರು ನಮ್ಮ ದೇಶದ ಯುವಕರೇ ತಾನೇ. ನಮ್ಮ ದೇಶದ ಯುವಕರ ಜೊತೆಗೆ ಮಾತಾಡೋದಕ್ಕೆ ನಿಮ್ಗೆ ಏನು ಸರ್ ತ್ರಾಸು, ಏನು ನಿಮ್ಮ ಕಷ್ಟ? ಮತ್ತೆ ಗೇಟ್ ಪಾಸ್ ಅಂತ ನಾವು ಕ್ವಶನ್ ಮಾರ್ಕ್ ಇಟ್ಟಿದ್ದೀವಲ್ಲ, ಹೌದದು ಗೇಟ್ ಪಾಸೇ. ಮುಂಬರುವ ವರ್ಷದಲ್ಲಿ UP ನಲ್ಲಿ ಎಲೆಕ್ಷನ್ಸ್ ಇವೆ.